ನಮಸ್ಕಾರ ಸ್ನೇಹಿತರೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ಕಳೆದ 3-4 ದಿನಗಳಿಂದ ಇಳಿಕೆಯತ್ತ ಮುಖ ಮಾಡಿದೆ. ಮತ್ತಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಮಾಹಿತಿ ನೀಡಿದ್ದಾರೆ. ಜೊತೆಗೆ ಇದಕ್ಕೆ 3 ಮುಖ್ಯ ಕಾರಣಗಳನ್ನ ನೀಡಿದ್ದಾರೆ. ಈ ವಾರದ ಮೊದಲೇ ವಹಿವಾಟು ದಿನದಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೆಳ್ಳಿ ಬೆಲೆಗಳು ಕುಸಿದಿವೆ. ಅಲ್ಲದೆ ಬೆಂಗಳೂರು, ಮುಂಬೈನಲ್ಲೂ ಬೆಲೆ ಇಳಿಕೆ ಕಾಣ್ತಿದ್ದು, ತಜ್ಞರು ಇದೀಗ ಚಿನ್ನದ ಬಗ್ಗೆ ಅಚ್ಚರಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇತ್ತೀಚೆಗೆ 1 ಕಿಲೋಗ್ರಾಂ ಬೆಳ್ಳಿ ಬೆಲೆ ಸುಮಾರು 2,59,900ಕ್ಕೆ ಇಳಿದಿದೆ. ಇದು ಹಿಂದಿನ ದಿನಕ್ಕಿಂತ ಕುಸಿತವನ್ನ ತೋರಿಸುತ್ತೆ. ಚಿನ್ನದ ಬೆಲೆ 1,54,340 ತಲುಪಿದೆ. ಈ ಬೆಲೆಗಳು ಮಾರುಕಟ್ಟೆಯ ಏರಿಳಿತವನ್ನ ತೋರಿಸುತ್ತೆ. ತಜ್ಞರು ಚಿನ್ನ ಮತ್ತು ಬೆಳ್ಳಿ ಕುಸಿತಕ್ಕೆ 3 ಮುಖ್ಯ ಕಾರಣಗಳನ್ನ ಹೇಳಿದ್ದಾರೆ. ಅಮೆರಿಕ ಡಾಲರ್ ಸೂಚ್ಯಂಕದ ಏರಿಕೆ, ಖರೀದಿ ಮತ್ತು ಬೇಡಿಕೆ ಕಡಿಮೆಯಾಗುವುದು ಹಾಗೂ ಚೀನಾದ ಹೊಸ ವರ್ಷದ ರಜೆಯಿಂದ ಮಾರುಕಟ್ಟೆ ಮುಚ್ಚಿರುವುದು ಎಂದು ತಿಳಿಸಿದ್ದಾರೆ. ಬೆಳ್ಳಿ ಬೆಲೆ ಕುಸಿತಕ್ಕೆ ಮೊದಲ ಕಾರಣ ಅಮೆರಿಕ ಡಾಲರ್ ಸೂಚ್ಯಂಕದ ಏರಿಕೆ. ಡಾಲರ್ ಬಲಗೊಂಡಾಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಕುಸಿಯುತ್ತೆ. ಏಕೆಂದ್ರೆ ಚಿನ್ನ ಬೆಳ್ಳಿಯನ್ನ ಡಾಲರ್ನಲ್ಲಿ ಖರೀದಿಸುವುದರಿಂದ ಹೂಡಿಕೆದಾರರು ಹೆಚ್ಚು ಹಣ ಖರ್ಚು ಮಾಡಬೇಕಾಗುತ್ತೆ. ಎರಡನೇ ಕಾರಣ ಖರೀದಿ ಮತ್ತು ಬೇಡಿಕೆ ಕಡಿಮೆ ಆಗುವುದು. ಹೂಡಿಕೆದಾರರು ಚಿನ್ನ ಬೆಳ್ಳಿಯನ್ನ ಕಡಿಮೆ ಖರೀದಿಸಿದ್ದಾರೆ. ನಿಂಬೆ ಮಾರುಕಟ್ಟೆಗಳ ವಿಭಾಗದ ಸಂಶೋಧನಾ ವಿಶ್ಲೇಷಕ ಗೌರವ್ ಗರ್ಗ್ ಹೇಳುವಂತೆ, ವಾರಾಂತ್ಯದ ರ್ಯಾಲಿಯ ನಂತರ ಹೂಡಿಕೆದಾರರು ಲಾಭ ಕಾಯ್ದಿರಿಸಿದ್ದರಿಂದ ಬೆಲೆಗಳು ದುರ್ಬಲವಾದ ವಾರ ಪ್ರಾರಂಭವಾದವು. ಕೇಂದ್ರ ಬ್ಯಾಂಕುಗಳ ನಿರಂತರ ಖರೀದಿ ಮತ್ತು ಡಾಲರ್ ಸೂಚ್ಯಂಕ ದುರ್ಬಲಗೊಳ್ಳುತ್ತಿರುವುದು ಕುಸಿತವನ್ನ ಸ್ವಲ್ಪ ತಗ್ಗಿಸಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಮೂರನೇ ಕಾರಣ ಚೀನಾದ ಹೊಸ ವರ್ಷ ರಜೆಯಿಂದ ಮಾರುಕಟ್ಟೆಗಳು ಮುಚ್ಚಿರುವುದು. ಚೀನಾ ಚಂದ್ರನ ಹೊಸ ವರ್ಷದ ರಜೆಯ ಕಾರಣ ಮಾರುಕಟ್ಟೆಗಳು ಮುಚ್ಚಿವೆ. ಇದರಿಂದ ವ್ಯಾಪಾರ ಚಟುವಟಿಕೆಗಳು ನಿಧಾನಗೊಂಡಿದೆ. ಚೀನಿ ವ್ಯಾಪಾರಿಗಳು ಬೆಳ್ಳಿ ಮತ್ತು ಚಿನ್ನದ ಬೆಲೆಗಳಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾರೆ. ಅವರ ಅನುಪಸ್ಥಿತಿಯು ಮಾರುಕಟ್ಟೆಯನ್ನ ದುರ್ಬಲಗೊಳಿಸಿದೆ ಎಂದು ಸೌಮಿಲ್ ಗಾಂಧಿ ಹೇಳಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.